ಸ್ನೇಹಿತರೆ, ನಂಬಿಕೆ ನೆಟ್ವರ್ಕ್ಗೆ ನಿಮಗೆಲ್ಲ ಮತ್ತೆ ಸ್ವಾಗತ. ತನ್ನ ಒಡಲಲ್ಲಿ ಲೆಕ್ಕಕ್ಕೆ ಸಿಗದಷ್ಟು ಗಿಡ, ಮೂಲಿಕೆ, ಕಾಯಿ, ಬಳ್ಳಿಗಳನ್ನು ಇಟ್ಕೊಂಡು ಇಡೀ ಜಗತ್ತನ್ನು ಸಲಹುತ್ತಿರುವ ಪ್ರಕೃತಿ ಮಾತೆಯ ಯಾವುದೇ ಒಂದು ಚಿಗುರು ಕೂಡ ನಿಷ್ಪ್ರಯೋಜಕವಲ್ಲ. ತನ್ನ ಮಡಿಲಿನಲ್ಲಿ ಟಿಸಿಲೊಡೆಯುವ ಪ್ರತಿ ಬಳ್ಳಿ, ಪ್ರತಿ ಹೂವು, ಪ್ರತಿ ಬೀಜ, ಪ್ರತಿ ಬೇರು ಕೂಡ ಶಕ್ತಿಯ ಬಟ್ಟಲು. ಈ ಗಿಡಮೂಲಿಕೆಗಳ ಅಧ್ಯಯನಕ್ಕೆ ಮಹಾವಿದ್ಯಾಲಯಗಳಲ್ಲಿ ಸಸ್ಯಶಾಸ್ತ್ರ ಅನ್ನುವ ಒಂದು ಅಂಗವೇ ಇದೆ. ಅಷ್ಟೇ ಯಾಕೆ ಅತ್ಯಂತ ಪರಿಣಾಮಕಾರಿ ಮತ್ತು ಯಾವುದೇ ಅಡ್ಡ ಪರಿಣಾಮಗಳಿಲ್ಲದ ವೈದ್ಯಕೀಯ ಜಗತ್ತಿನ ಅಚ್ಚರಿ ಅಂತ ಕರೆಸಿಕೊಳ್ಳಲ್ಪಡುವಂಥ ಆಯುರ್ವೇದದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಇದಲ್ಲದೆ ಮನೆಯಲ್ಲಿರುವ ದುಷ್ಟಶಕ್ತಿಗಳನ್ನು ದಮನ ಮಾಡಿ ಮನೆಯಲ್ಲಿ ಶಾಂತಿ ನೆಮ್ಮದಿನ ತಂದುಕೊಡುವುದಲ್ಲದೆ ನಮ್ಮ ಮೇಲೆ ಯಾರೇ ದುಷ್ಟಶಕ್ತಿಯನ್ನು ಪ್ರಯೋಗ ಮಾಡಿದ್ರೂ ಅದನ್ನು ಮರಳಿ ಅವರೆಡೆಗೆ ತಿಳಿಸಿಬಿಡುವಂಥ ಅಪರೂಪದ ಶಕ್ತಿ ಕೂಡ ಕೆಲವು ಸಸ್ಯಗಳಿಗಿದೆ. ಅಂಥ ಅದ್ಭುತ ಸಸ್ಯಗಳಲ್ಲಿ ಒಂದಾಗಿರುವ ಉತ್ತರಾಣಿ ಗಿಡದ ಬಗ್ಗೆ ಮತ್ತು ಅದರ ಬಳಕೆಯ ಬಗ್ಗೆನೇ ಇವತ್ತಿನ ಈ ವಿಡಿಯೋ. ನಿಮ್ಮ ಕುಟುಂಬದ ಮೇಲೆ ಯಾರೇ ಆಗದವರು ದುಷ್ಟಶಕ್ತಿ ಪ್ರಯೋಗ ಮಾಡಿದ್ದಾರೆ ಅಂತ ನಿಮಗೆ ಅನಿಸಿದರೆ, ಅಥವಾ ಆ ಪ್ರಯೋಗಕ್ಕೂ ಮುಂಚೆ ಅದನ್ನು ತಡಿಬೇಕು ಅಂತ ನಿಮಗೆ ಅನಿಸಿದರೆ, ಈ ವಿಡಿಯೋನ ಕೊನೆಯವರೆಗೂ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ, ಹತ್ತಿರದವರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂಬರುವ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಸಂಸ್ಕೃತದಲ್ಲಿ ಅಪಮಾರ್ಗ ಅಂತ ಈ ಸಸ್ಯವನ್ನು ಕರೆದರೆ ನಮ್ಮ ಕನ್ನಡದಲ್ಲಿ ಉತ್ತರಾಣಿ ಅಂತ ನಾವು ಗುರುತಿಸ್ತೀವಿ. ಈ ಸಸ್ಯದ ಸರಿಯಾದ ಉಪಯೋಗದಿಂದ ನಮ್ಮ ಮನೆಯಲ್ಲಿ ಸಂಚಾರ ಮಾಡುವ ದುಷ್ಟಶಕ್ತಿಯನ್ನು ಹೇಗೆ ದಮನ ಮಾಡೋದು ಅನ್ನುವ ವಿವರಗಳನ್ನು ಮುಂದೆ ತಿಳಿಸ್ತಾ ಹೋಗ್ತೀನಿ. ಮೊದಲಿಗೆ ಈ ಗಿಡ ಸಿಕ್ಕರೆ ಅದನ್ನು ತಂದು ಮನೆಯ ಹೊರಗಡೆ ಇಟ್ಟು ಅದು ಸಂಪೂರ್ಣವಾಗಿ ಒಣಗಿ ಹೋಗುವವರೆಗೆ ಬಿಡಬೇಕು. ನಂತರ ಆ ಒಣಗಿದ ಉತ್ತರಾಣಿ ಗಿಡವನ್ನು ಮನೆಯ ಹೊರಗಡೆ ಸಂಪೂರ್ಣವಾಗಿ ಸುಟ್ಟು ಭಸ್ಮ ಮಾಡಿ ಆ ಭಸ್ಮವನ್ನು ಮುಕ್ಕಾಲು ಭಾಗ ನೀರು ತುಂಬಿದ ಚೊಂಬಿನಲ್ಲಿ ಹಾಕಿ ಆ ಚೊಂಬಿನ ಬಾಯಿಯನ್ನು ಒಂದು ಶುಭ್ರವಾದ ಬಟ್ಟೆಯಲ್ಲಿ ಕಟ್ಟಿಬಿಡಬೇಕು. ಹೀಗೆ ಕಟ್ಟಿದ ಆ ಚೊಂಬನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಅಥವಾ ನೀವು ದೇವರ ಪೂಜೆ ಮಾಡುವ ಸ್ಥಳದಲ್ಲಿ ಒಂದು ಸಂಪೂರ್ಣ ಹಗಲು ಮತ್ತು ಒಂದು ಸಂಪೂರ್ಣ ರಾತ್ರಿ ಇಟ್ಟಿರಬೇಕು. ಇದಾದ ನಂತರ ಒಂದು ದಿನ ಸಂಜೆ ಶುಭ್ರ ಸ್ನಾನವನ್ನು ಮಾಡಿಕೊಂಡು ಸಂಜೆ ದೇವರಿಗೆ ದೀಪ ಬೆಳಗಿ ನಿಮ್ಮ ಮನೆ ದೇವರ ನಾಮಸ್ಮರಣೆಯನ್ನು ಆ ಚೊಂಬನ್ನು ನಿಮ್ಮ ಕೈಯಲ್ಲಿ ಹಿಡಿದು ಮಾಡಬೇಕು. ಇದಾದ ನಂತರ ಒಂದು ವೀಳ್ಯದೆಲೆ ತೆಗೆದುಕೊಂಡು ಚೊಂಬಿನ ಮೇಲೆ ಕಟ್ಟಿರುವ ಬಟ್ಟೆಯನ್ನು ಬಿಚ್ಚಿ ಆ ವೀಳ್ಯದೆಲೆಯಿಂದ ಮನೆಯ ಮೂಲೆ ಮೂಲೆಗೆ ಆ ಶಕ್ತಿ ದ್ರವವನ್ನು ಸಿಂಪಡಿಸಬೇಕು. ಶೌಚಾಲಯದಲ್ಲಿ ಕೂಡ ಸಿಂಪಡಿಸಬೇಕು. ಅಷ್ಟೇ ಅಲ್ಲ, ನೀವು ಮಲಗುವ ಕೋಣೆಯ ಮಂಚದ ಕೆಳಗೆ, ಟೇಬಲ್ ಕೆಳಗೆ, ಸೋಫಾ ಅಥವಾ ಕುರ್ಚಿ ಇದ್ದರೂ ಕೂಡ ಅದರ ಕೆಳಗೆ, ಮತ್ತು ಮನೆಯಲ್ಲಿ ಕಬ್ಬಿಣದ ಬೀರು ಇದ್ದರೆ ಅದರ ಹಿಂಭಾಗಕ್ಕೆ ಕೂಡ ಸಿಂಪಡಿಸಬೇಕು. ಹೀಗೆ ಈ ಶಕ್ತಿ ದ್ರವ ಮನೆಯ ಮೂಲೆ ಮೂಲೆಯನ್ನು ಸೇರಬೇಕು. ಈ ರೀತಿ ಮಾಡಿದರೆ ಇದರ ಚಮತ್ಕಾರವನ್ನು ನೀವೇ ನೋಡ್ತೀರಾ. ಸ್ನೇಹಿತರೆ, ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ದೀಪಾವಳಿ ಹಬ್ಬದ ಸಮಯದಲ್ಲಿ ಸಗಣಿ, ಸುಣ್ಣ, ಕೆಮ್ಮಣ್ಣಿನಲ್ಲಿ ಪಾಂಡವ ಕೌರವರನ್ನು ಮಾಡಿ ಅದಕ್ಕೆ ಉತ್ತರಾಣಿ ಕಡ್ಡಿಗಳನ್ನು ಸಿಕ್ಕಿಸಿ ಮನೆಯ ಮುಂಭಾಗದಲ್ಲಿ ಇಡಲಾಗುತ್ತೆ. ಈ ಪದ್ಧತಿ ಈಗಲೂ ಕೂಡ ಚಾಲ್ತಿಯಲ್ಲಿದೆ. ಮನೆಗೆ ಮಾವಿನ ತೋರಣ ಕಟ್ಟಬೇಕಾದರೆ ಅದರ ಮಧ್ಯ ಉತ್ತರಾಣಿಯನ್ನು ಬಳಸಲಾಗುತ್ತೆ. ಯಜ್ಞ, ಹೋಮ ಹವನಗಳಲ್ಲಿ ಉತ್ತರಾಣಿ ಅತ್ಯಂತ ಮಹತ್ವದ ಸ್ಥಾನದಲ್ಲಿದೆ. ಗಣಪತಿ ಪೂಜೆಯಲ್ಲಿ ಉತ್ತರಾಣಿಯನ್ನು ಬಳಸಲಾಗುತ್ತೆ. ಅಕ್ಷರಶಃ ಈ ಸಸ್ಯವನ್ನು ಭೂಲೋಕದ ಸಂಜೀವಿನಿ ಅಂತ ಕರೆಯಲಾಗುತ್ತೆ. ಸ್ನೇಹಿತರೆ, ಮನೆಯಲ್ಲಿ ಕಲಹಗಳಾಗ್ತಾ ಇದ್ದರೆ, ಆರ್ಥಿಕ ಸಂಕಷ್ಟಗಳು ಎದುರಾದರೆ, ಆರೋಗ್ಯದಲ್ಲಿ ಏರುಪೇರಾದರೆ, ವ್ಯಾಪಾರದಲ್ಲಿ ಹಿನ್ನಡೆ ಆಗ್ತಾ ಇದ್ದರೆ, ಮನೆಯಲ್ಲಿಯ ಬಾಂಧವ್ಯದಲ್ಲಿ ಬಿರುಕು ಮೂಡ್ತಾ ಇದ್ದರೆ ಈ ವಿಧಾನವನ್ನು ತಪ್ಪದೆ ಮಾಡಿ. ತುಂಬಾ ಪರಿಣಾಮಕಾರಿಯಾದ ವಿಧಾನ ಇದಾಗಿದ್ದು ನಿಮ್ಮ ಮೇಲೆ ಮಾಟ ಮಂತ್ರದಂಥ ವಿಷಯಗಳ ಪ್ರಯೋಗವಾಗಿದ್ದರೆ ಈ ಸಸ್ಯದ ಭಸ್ಮ ಆ ಶಕ್ತಿಯನ್ನು ದುರ್ಬಲಗೊಳಿಸಿ ನಂತರ ಸಂಪೂರ್ಣ ನಾಶ ಮಾಡಿಬಿಡುತ್ತೆ. ಈ ವಿಧಾನವನ್ನು ಕನಿಷ್ಠ 6 ತಿಂಗಳಿಗೆ ಒಮ್ಮೆಯಾದರೂ ಮಾಡಿದರೆ ನಿಮ್ಮ ಮನೆಗೆ ಯಾವ ದುಷ್ಟಶಕ್ತಿಯ ಪ್ರಭಾವ ಕೂಡ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಈ ವಿಧಾನವನ್ನು ನಿಯಮಿತವಾಗಿ ಮಾಡಿದರೆ ನಿಮ್ಮ ಮೇಲೆ ಮಾಟ ಪ್ರಯೋಗ ಮಾಡಿದವರಿಗೆ ಅದು ತಿರುಗಿ ಬಿಡುತ್ತೆ. ನಿಮಗೆ ಕೆಡುಕು ಬಯಸಿದವರಿಗೆ ಕೆಡುಕುಂಟಾಗುತ್ತೆ. ಸ್ನೇಹಿತರೆ, ಇಂಥ ಸಾಕಷ್ಟು ವಿಧಾನಗಳು ನಮಗೆ ಗೊತ್ತಿಲ್ಲದ ಕಾರಣ ನಾವು ಹಲವಾರು ಕಷ್ಟ ಕಾರ್ಪಣ್ಯಗಳಿಗೆ ಬಲಿಯಾಗ್ತೀವಿ. ಇಂಥ ಖರ್ಚಿಲ್ಲದ ಸುಲಭ ವಿಧಾನಗಳನ್ನು ನಿಮ್ಮ ದೈನಂದಿನ ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ಹಲವಾರು ಗಂಡಾಂತರಗಳಿಂದ ಪಾರಾಗಬಹುದು. ನಮ್ಮಲ್ಲಿ ಎಲ್ಲದಕ್ಕೂ ಒಂದು ಪರಿಹಾರವಿದೆ. ಪ್ರತಿ ಬಾಣಕ್ಕೂ ಒಂದು ತಿರುಗು ಬಾಣ ಇದೆ. ನಮ್ಮ ಬತ್ತಳಿಕೆ ಅಂಥ ಬಾಣಗಳಿಂದ ತುಂಬಿರಬೇಕು ಅಷ್ಟೇ. ಸಾಧ್ಯವಾದಷ್ಟು ಈ ವಿಡಿಯೋನ ನಿಮ್ಮ ಹತ್ತಿರದವರಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ. ಕಾಪಾಡು ಕೊರಗಜ್ಜ, ಕಾಪಾಡು ನನ್ನಜ್ಜ. ಸರ್ವೇ ಜನ ಸುಖಿನೋ ಭವಂತು.